ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಬಂದು ರಾಜ್ಮಾ ಕರಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರಾಜ್ಮಾನ ಹಿಂದಿನ ದಿನವೇ ಓವರ್ನೈಟ್ ಸೋಕ್ ಮಾಡಿದ್ದೀನಿ. 1 ಕಪ್ ಬಂದು 2 ಕಪ್ ಆಗಿರುತ್ತೆ. ಸೋಕ್ ಆದಮೇಲೆ 7 to 8 hours ಕಂಪಲ್ಸರಿ ಸೋಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ, ಕಾಳು ಮುಳುಗೋಷ್ಟು ನೀರು ಹಾಕಿ 5 to 6 ವಿಷಲ್ ಉಡ್ಸೋಣ. ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ 3 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತಾ ಇರೋ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಇಷ್ಟು ಈರುಳ್ಳಿ ಮತ್ತು ಇಷ್ಟು ಕ್ವಾಂಟಿಟಿ ಟೊಮೆಟೊ ಕರಿಗೆ ಬೇಕಾಗುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡಿ ಎತ್ತಿಡೋಣ. ಅದೇ ಮಿಕ್ಸರ್ ಜಾರ್ಗೆ 1 ಇಂಚ್ ಆಗೋಷ್ಟು ಚಕ್ಕೆ, 4 ಲವಂಗ, ಹಾಗೆ 2 ದಪ್ಪ ಸೈಜ್ ನಾಟಿ ಟೊಮೆಟೊನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹೈಬ್ರಿಡ್ ಟೊಮೆಟೊ ಕೂಡ ಯೂಸ್ ಮಾಡಬಹುದು. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಬೇಯಿಸಿ ಎತ್ತಿಟ್ಟಿರೋ ರಾಜ್ಮಾನ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಾವಿಲ್ಲಿ ಮಾಡ್ತಾ ಇರೋದು ಡಾಬಾ ಸ್ಟೈಲ್ ಆಗಿರೋದ್ರಿಂದ ಡಾಬಾಗಳಲ್ಲಿ ಹೀಗೆ ಮಾಡ್ತಾರೆ. ಹಾಗೆ 1 ಹಸಿಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿ ನೀರು ಹಾಕ್ತೆ ಎತ್ತಿಡೋಣ. ಈ ಕಡೆ ಒಂದು ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡೋಣ. ನಾವೆಲ್ಲನೂ ಹಸಿನೇ ರುಬ್ಬಿರೋದ್ರಿಂದ ಇಷ್ಟು ಎಣ್ಣೆ ಬೇಕಾಗುತ್ತೆ ಫ್ರೈ ಮಾಡೋಕ್ಕೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಇಷ್ಟು ಎಣ್ಣೆ ಹಾಕಿ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಾಗುತ್ತೆ. ನಾರ್ತ್ ಇಂಡಿಯನ್ ಡಿಶಸ್ಗೆ ಯೂಶ್ವಲಿ ಬೆಣ್ಣೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾವು ಎಲ್ಲ ಐಟಮ್ಸ್ ಉರಿಬೇಕಾದ್ರೆ ಫ್ಲೇಮ್ ಲೋ ಅಲ್ಲೇ ಇರಬೇಕು. ಆವಾಗಲೇ ಕರಿ, ಯಾವುದೇ ಕರಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 1 ಪಲಾವ್ ಎಲೆ, 2 ಏಲಕ್ಕಿ, 1 ಇಂಚು ಚಕ್ಕೆ, 4 ಲವಂಗ, ಹಾಗೆ ಸೋಂಪು ಕಾಳು ಹಾಕಿ ಫ್ಲೇವರ್ ಬಿಡೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಈರುಳ್ಳಿ ಪೇಸ್ಟನ್ನ ಫ್ರೈ ಮಾಡೋಕ್ಕೆ ಹಾಕೋಣ. ನೀವು ನೋಡ್ತಿರಬಹುದು ಎಣ್ಣೆ ಎಷ್ಟು ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ ಪೇಸ್ಟ್ಗೆ ಅಂತ. ಸೊ ಈಗ ಇದನ್ನು ಮಿಕ್ಸ್ ಕೊಟ್ಟು ಸುತ್ತ ಎಣ್ಣೆ ಬಿಡೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸು ಅಷ್ಟೇ, ಒಂದಾದಮೇಲೆ ಒಂದು ಐಟಮ್ನ ಫ್ರೈ ಮಾಡಿದ್ರೇ ಅದು ಗ್ರೇವಿ ತುಂಬ ಚೆನ್ನಾಗಾಗೋದು. ಒಂದೇ ಸಮ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಕರಿ ಹಾಳಾಗುತ್ತೆ. ಸೊ ಪೇಷನ್ಸ್ ಇರಬೇಕು ನಾರ್ತ್ ಇಂಡಿಯನ್ ಡಿಶಸ್ ಮಾಡಬೇಕಾದ್ರೆ. ಸೇಮ್ ನೀವು ಡಾಬಾ ಸ್ಟೈಲ್ ಅಥವಾ ರೆಸ್ಟೋರೆಂಟಲ್ಲಿ ಸಿಗೋ ಟೇಸ್ಟೇ ಸಿಗುತ್ತೆ, ಹೇಳಿರೋ ಕನ್ಸಿಸ್ಟೆನ್ಸಿ ಕ್ವಾಂಟಿಟಿಯಲ್ಲಿ ನೀವು ಮಾಡಿದ್ರೆ. ಸೊ ಇಷ್ಟು ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಮಿಕ್ಸ್ ಕೊಟ್ಟು ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಕಾಳು ಬೇಯಿಸ್ಬೇಕಾದ್ರೆ ಕೂಡ ಉಪ್ಪು ಹಾಕಿದ್ವಿ, ಸೊ ನೋಡಿಕೊಂಡು ಉಪ್ಪು ಹಾಕಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಚಿಕ್ಕ ಸ್ಪೂನಲ್ಲಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಚಿಕ್ಕ ಸ್ಪೂನಲ್ಲಿ ಜೀರಾ ಪೌಡರ್ ಆ್ಯಡ್ ಮಾಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಇಷ್ಟಪಡೋರು ಇನ್ನೊಂದು 1/2 ಟೇಬಲ್ ಸ್ಪೂನ್ ಹೆಚ್ಚಿಗೆ ಕೂಡ ಹಾಕೋಬಹುದು. ಈಗ ಇದನ್ನು ಮಿಕ್ಸ್ ಮಾಡಿ ಸುತ್ತ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಇದಕ್ಕೆ ಫ್ರೆಶ್ ಗಟ್ಟಿ ಮೊಸರನ್ನ 2 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಯಾರು ನಾಟಿ ಟೊಮೆಟೊ ಬದಲು ಹೈಬ್ರಿಡ್ ಟೊಮೆಟೊ ಯೂಸ್ ಮಾಡಿದರೆ ಇಲ್ಲಿ 5 to 6 ಟೇಬಲ್ ಸ್ಪೂನ್ ಮೊಸರು ಆ್ಯಡ್ ಮಾಡಬಹುದು. ಈಗ ಮೊಸರು ಫ್ಯಾಟ್ ಅಂಶ ರಿಲೀಸ್ ಆಗೋವರೆಗೆ ಸುತ್ತ ಎಣ್ಣೆ ಬಿಡೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ರಾಜ್ಮಾ ಇಷ್ಟು ಬೆಂದಿರಬೇಕು, ಇಲ್ಲಾಂದರೆ ಇನ್ನೂ ಬೇಯಿಸ್ಕೊಂಡಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಗ್ರೇವಿ ಅಷ್ಟು ಚೆನ್ನಾಗಾಗಲ್ಲ. ನಾನು ಬೇಯಿಸಿರೋ ನೀರು ಸಮೇತನೇ ಹಾಕ್ತಾಯಿದ್ದೀನಿ.
ಯಾಕೆಂದರೆ ರಾಜ್ಮಾಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಡಯಟರಿ ಫೈಬರ್ ಆಗಿರ್ಬೋದು, ಬೋನ್ಸ್ ಹೆಲ್ತ್ಗಾಗಿರ್ಬೋದು, ಮೇನ್ಲಿ ಬ್ಲಡ್ ಶುಗರ್ಗೆ ಇದು ಒಳ್ಳೆ ಡಯಾಬೆಟಿಕ್ ಡಯಟ್ ಅಂತಲೇ ಹೇಳ್ಬೋದು. ಹಾಗೆ ಯಾರು ವೆಯ್ಟ್ ಲಾಸ್ ಜರ್ನಿ ಇದ್ದರೆ ಇದನ್ನು ಡೈಲಿ ರೊಟೀನ್ಗೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಹಾಗೆ ಇದು ರಾಜ್ಮಾ ನಾನು ಹೇಳ್ದಾಗೆ ಬೋನ್ಸ್ ಅಥವಾ ಗ್ಲೈಸಿಮಿಕ್ ಕಂಟ್ರೋಲ್, ಡಯಟರಿ ಫೈಬರ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಹೀಗೆ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಮಿಕ್ಸ್ ಆಗೋಕ್ಕೆ, ಅಂದರೆ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಎಣ್ಣೆ ಎಲ್ಲ ತೇಲ್ ಬರಬೇಕು, ಅಲ್ಲಿವರೆಗೆ ಇದನ್ನು ಕುದಿಸ್ಬೇಕು. ಈ ಟೈಮಲ್ಲಿ ಬೇಕಿದ್ರೆ ನಾವು ಫ್ಲೇಮ್ನ ಹೈಯಲ್ಲಿ ಇಡ್ಬೋದು. ನೋಡ್ತಾ ಇದ್ದೀರಾ, ಇಷ್ಟು ಆದಮೇಲೆ ರಾಜ್ಮಾ ಕರಿ ರಾಜ್ಮಾ ಕರಿ ರೆಡಿ ಟು ಸರ್ವ್. ಸೇಮ್ ಡಾಬಾ ಸ್ಟೈಲಲ್ಲಿ ರಾಜ್ಮಾ ಕರಿ ರೆಡಿ ಟು ಸರ್ವ್. ನೀರು ದೋಸೆಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್. ಹಾಗೆ ಅಕ್ಕಿ ರೊಟ್ಟಿ ಅಥವಾ ಗೀ ರೈಸ್ ಅಥವಾ ಪ್ಲೇನ್ ರೈಸ್ ಏನೇ ಮಾಡಿದ್ರೂ ರಾಜ್ಮಾ ಕರಿ ತುಂಬ ಒಳ್ಳೆಯ ಕಾಂಬಿನೇಷನ್. ಇದಾಗಿತ್ತು ಇವತ್ತಿನ ಕುಕಿಂಗ್ ವ್ಲಾಗ್. ರಾಜ್ಮಾ ಕರಿ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್, ಶೇರ್, ಕಮೆಂಟ್ ವಿತ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್.